ಸೊ ಇವತ್ತಿನ ಕತೆ ನಿಮ್ಗೆ ಹೇಳಕ್ ಹೋಗ್ತಿದ್ದೀನಲ್ಲ, ಅದು ಸ್ವಲ್ಪ ಪಾರ್ಟ್ಲಿ ಬೇಸ್ಡ್ ಆನ್ ರಿಯಲ್ ಲೈಫ್ ಇವೆಂಟ್ಸ್. ನಾನು ಆ ಕಥೆನ ಕನ್ನಡದಲ್ಲಿ ರೀಕ್ರಿಯೇಟ್ ಮಾಡಿ ಹೇಳ್ತೀನಿ. ಇಂಗ್ಲೀಷಲ್ಲಿ ಕೂಡ ಇದೆ, ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಬೋದು. ಇನ್ನೇನು ತಡ ಮಾಡಿದೆ, ಕತೆ ಸ್ಟಾರ್ಟ್ ಮಾಡೋಣ. ಲೈವ್ ಓಕ್ ಅಂತ ಒಂದು ಸ್ಮಾಲ್ ಸಿಟಿ ಇದೆ ವಿಚ್ ಇಸ್ ಪ್ರೆಸೆಂಟ್ ಇನ್ ಫ್ಲೋರಿಡಾ, ಯುನೈಟೆಡ್ ಸ್ಟೇಟ್ಸ್. ಇಲ್ಲಿನ ಪಾಪ್ಯುಲೇಷನ್ ಎಷ್ಟು ಕಡಿಮೆ ಇದೆ ಅಂದರೆ 2020 ಸೆನ್ಸಸ್ ತಗೊಂಡಾಗ ಅಲ್ಲಿದ್ದ ಜನರು ಬರೀ 6735. ಈ ಕತೆ ನಡೆದಿದ್ದು ಸುಮಾರು 2004 ಅವಾಗ ಮಿಸ್ಟಿ ಟಾಸ್ಕರ್ ಅಂತ ಒಬ್ಳು ಹುಡುಗಿ, 16 ವರ್ಷ ಹುಡುಗಿ ಇರ್ತಾಳೆ. ಆಮೇಲೆ ಅವ್ರ ಅಮ್ಮ ಹೆಸರು ಸ್ಟೆಫನಿ ಟಾಸ್ಕರ್. ಒಂದು ಸಂಡೇ ಚರ್ಚ್ ಪ್ರೇಯರ್ ಅಂತ ಅಟೆಂಡ್ ಮಾಡಕ್ ಹೋಗಿರ್ತಾರೆ. ಸೊ ಮುಗಿಸ್ಕೊಂಡು ಮನೆ ಕಡೆ ಹೊರಟಿರ್ತಾರೆ ಕಾರಲ್ಲಿ. ನಾರ್ಮಲ್ ಆಗಿ ಈ ಚರ್ಚ್ ಸೆಷನ್ ಇರುತ್ತಲ್ಲ, ಬೇಗನೆ ಮುಗಿಯುತ್ತೆ. ಬಟ್ ಈ ಸಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಪ್ರಾಬ್ಲಮ್ ಏನಂದ್ರೆ, ಸ್ಟೆಫನಿಗೆ ಕಾರ್ ಓಡ್ಸಕ್ಕೆ ಸ್ವಲ್ಪ ಭಯ, ಆಂಕ್ಷಿಯಸ್ ಆಗ್ತಾಳೆ ತುಂಬಾ. ಅದು ಕತ್ಲಾಗ್ಬಿಟ್ರೆ ಇನ್ನ ಭಯ ಜಾಸ್ತಿ ಆಗುತ್ತೆ. ಒಂದ್ ಪ್ರಾಬ್ಲಮ್ ಇರೋದು ಅವಳಿಗೆ ಶಾರ್ಟ್ ಸೈಟೆಡ್ನೆಸ್, ಅಂದ್ರೆ ದೂರದ ಕಾಣಿಸಲ್ಲ. ಸ್ಟೆಫನಿ ಏನ್ ಡಿಸೈಡ್ ಮಾಡ್ತಾಳ ಅಂದ್ರೆ, ಈ ಕತ್ಲಾಗೋಕ್ಕಿಂತ ಮುಂಚೆ ಮನೆಗೆ ಸೇರ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಸೊ ಕಾರಲ್ಲಿ ಕುತ್ಕೊಂಡ್ ಕೂಡಲೇ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗ್ತಾಳೆ ಮನೆವರೆಗೂ. ಸೊ ನಾರ್ಮಲ್ ಆಗಿ ಅವರಮ್ಮ ತುಂಬಾ ಸ್ಲೋ ಆಗಿ ಓಡಿಸ್ತಾರೆ ಕಾರು. ಇವತ್ತಿಷ್ಟು ಫಾಸ್ಟ್ ಆಗಿ ಓಡಿಸ್ತಾ ಇದ್ದಾನೆ ಅಂತ ಮಿಸ್ಟಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಸೊ ಈ ಕಥೆಯಲ್ಲಿ ಬರೋ ಈ ಹೈವೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗಿದೆ ಅಂತ. ಈ ರೋಡ್ ಉದ್ದಕ್ಕೂ ಒಂದು ಸ್ಟ್ರೀಟ್ ಲ್ಯಾಂಪ್ ಇಲ್ಲ. ಸೊ ನಿಮ್ ಕಾರಿಂದ ಬರೋ ಹೆಡ್ಲೈಟ್ ಇದಲ್ಲ, ಅದೇ ಒಂದು ದಾರಿ ದೀಪ ಅಷ್ಟೆ. ಅಕ್ಕಪಕ್ಕ ಮರ ಗಿಡಗಳು ಮತ್ತೆ ಒಂದು ಮನೆ ಕೂಡ ಕಾಣಿಸಲ್ಲ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಮ್ಮ ಮಗಳು ಒಂದು ಕಾರಲ್ಲಿ ಇಷ್ಟು ಕತ್ಲೆಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಸಿಚುವೇಶನ್ ಹೇಗಿರೋತ್ತಂತ. ಸೊ ಕಾರ್ ತುಂಬಾ ವೇಗವಾಗಿ ಹೋಗ್ತಾ ಇರುತ್ತೆ. ಸಡನ್ ಆಗಿ ಮಿಸ್ಟಿ ರೈಟ್ ಸೈಡ್ ಅಲ್ಲಿ ಏನೋ ಕಾಣಿಸುತ್ತೆ. ಸೊ ಅವಳು ತಿರುಗಿ ಈ ಕಿಟಕಿಯಿಂದ ಆಚೆ ನೋಡ್ತಾಳೆ. ಈ ಹೈವೇ ಮತ್ತೆ ಫಾರೆಸ್ಟ್ ಬಾರ್ಡರ್ ಅಲ್ಲಿ ಈ ಸ್ಮಾಲ್ ಪ್ಯಾಚಸ್ ಆಫ್ ಗ್ರಾಸ್ ಮತ್ತೆ ಶ್ರಬ್ಸ್ ಗಳು ಬೆಳೆದಿರುತ್ತೆ. ಅದ್ರ ಮೇಲೆ ಒಂದು ಚಿಕ್ಕ ಹುಡುಗಿ ಕೂತಿರೋದು ಕಾಣಿಸುತ್ತೆ ಅವಳಿಗೆ. ಸೊ ಈ ಚಿಕ್ಕ ಹುಡುಗಿ ಕೂತಿರೋ ಪೊಸಿಷನ್ ಹೆಂಗಿರುತ್ತೆ ಅಂದ್ರೆ, ಅವಳು ಹಿಂದೆ ತಲೆ ಕಾರ್ ಕಡೆ ಫೇಸ್ ಮಾಡ್ತಾ ಇರುತ್ತೆ. ಆಮೇಲೆ ಅವಳ ಕಾಲ್ಗಳು ಹಿಂಗೆ ಮೇಲೆ ಹಿಡ್ಕೊಂಡು ಈ ಚೆಸ್ಟ್ ಹತ್ರ ಹಿಡ್ಕೊಂಡು ಒಂಥರ ಫೀಟಲ್ ಪೊಸಿಷನ್ ಅಲ್ಲಿ ಕೂತಿರ್ತಾಳೆ. ಫಸ್ಟ್ ಆಫ್ ಆಲ್ ಗಾಡಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಎಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕಾಗುತ್ತೋ ಮಿಸ್ಟಿ ಕೈಯಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾಳೆ. ಎಲ್ಲ ನೋಡಕ್ಕಾಗಲ್ಲ, ಆಲ್ಮೋಸ್ಟ್ ಪಾಸ್ ಆಗಿ ಮುಂದೆ ಹೋಗಿರ್ತಾರೆ. ಆಮೇಲೆ ಮಿಸ್ಟಿ ಅವ್ರ ಅಮ್ಮಗೆ ಹೇಳ್ತಾರೆ, ಈ ತರ ಸಿಚುವೇಶನ್, ಒಬ್ಳು ಚಿಕ್ಕ ಹುಡುಗಿ ಅಲ್ಲಿ ರೋಡಲ್ಲಿ ಕೂತಿದ್ದಾಳೆ, ಅವಳಿಗೆ ಹೆಲ್ಪ್ ಮಾಡ್ಬೇಕಂತ. ಅವರಮ್ಮ ಕಾನ್ಸಂಟ್ರೇಷನ್ ಇರೋದು ರೋಡ್ ಮೇಲೆ, ಅವಳ ಕಡೆ ಧ್ಯಾನ ಕೊಡಲ್ಲ. ಮೇ ಬಿ ಮಿಸ್ಟೇಕ್ಲಿ ಯಾವುದೋ ಏನೋ ನೋಡ್ಬಿಟ್ಟು ಆ ಚಿಕ್ಕ ಹುಡುಗಿ ಅನ್ಕೊಂಡಿರ್ತಾಳೆ ಅಂತ ಅವ್ರಮ್ಮ ಯೋಚನೆ ಮಾಡಿರ್ತಾರೆ. ರಿಪೀಟೆಡ್ಲಿ ಮಿಸ್ಟಿ ಅವರಮ್ಮ ತಲೆ ತಿಂತಾರೆ, ವಾಪಸ್ ಹೋಗೋಣ ಅಂತ. ಸೊ ಅದು ಕೇಳಿಸ್ಕೊಂಡು ಫೈನಲಿ ಸ್ಟೆಫನಿ ಗಿವ್ ಅಪ್ ಮಾಡಿ ಕಾರ್ ಹಾಲ್ಟ್ ಮಾಡಿ ಯೂ ಟರ್ನ್ ತೊಗೊಂಡು ವಾಪಸ್ ಅದೇ ವೇಗೆ ಹೋಗ್ತಾರೆ. ಸೊ ಇವಾಗ ಕಾನ್ಸಂಟ್ರೇಷನ್ ಇರೋದು ಆ ಸೈಡ್ ಆಫ್ ದ ರೋಡ್ ವೇರ್ ಆ ಹುಡುಗಿ ಕಾಣಿಸಿರ್ಲಲ್ಲ, ಅದೇ ಕಡೆ ಆ ಜಾಗದಲ್ಲೇ ನೋಡ್ತಾ ಇರ್ತಾರೆ. ಸ್ವಲ್ಪ ಆಲ್ಮೋಸ್ಟ್ 1/2 ಕಿಲೋಮೀಟರ್ ಮುಂದೆ ಬಂದಿರ್ತಾರೆ. ಅದೇ ಡಿಸ್ಟೆನ್ಸ್ ಮತ್ತೆ ವಾಪಸ್ ಕವರ್ ಮಾಡಿ ಬಂದು ನೋಡಿದಾಗ ಆ ಹುಡುಗಿ ಅಲ್ಲೇ ಕೂತಿರ್ತಾಳೆ. ಸೊ ಆ ಚಿಕ್ಕ ಹುಡುಗಿನ ಇಮಿಡಿಯೇಟ್ಲಿ ಅಪ್ರೋಚ್ ಮಾಡೋ ಬದಲು ಯಾರು ಗೊತ್ತು ಏನು ಅನಾಹುತ ಆಗುತ್ತೋ ಅಂತ. ಸೊ ಸ್ಟೆಫ್ನಿ ಆ ಕಾರ್ನ ಸ್ಲೋಲಿ ಅವಳ ಹತ್ರ ತೊಗೊಂಡೋಗ್ತಾರೆ. ಆ ಕಾರ್ ಹತ್ರ ಬರ್ತಾ ಈ ಚಿಕ್ಕ ಹುಡುಗಿ ಇರೋತಾಳ, ಅವಳ ರಿಯಾಕ್ಷನ್ ಚೇಂಜ್ ಆಗಲ್ಲ. ಅರ್ಧ ಹೆಡ್ಲೈಟ್ ಅವಳ ಮೇಲೆ ಬಿದ್ರು, ಅವಳು ಏನು ಮಾಡಲ್ಲ, ತಲೆ ಎತ್ತು ನೋಡಲ್ಲ, ಆಶ್ಚರ್ಯ ಸಿಚುವೇಶನ್ ಅಲ್ಲಿ ಇರ್ತಾರೆ. ಸೊ ಹಿಂಗೆ ಹೇಳ್ತಾ ಮುಂದೆ ಹೋಗಿರ್ತಾರೆ. ಆಲ್ಮೋಸ್ಟ್ ಮುಂದೆ ಹೋಗಿ ಮತ್ತೆ ಹಿಂದೆ ಎಲ್ಲ ಕತ್ಲಾಗಿರುತ್ತಲ್ಲ, ಸೊ ಮುಂದೆ ಹೋಗಿ ಯೂ ಟರ್ನ್ ತೊಗೊಂಡು ಮತ್ತೆ ವಾಪಸ್ ಬರ್ತಾರೆ ಅದೇ ಜಾಗಕ್ಕೆ. ಆ್ಯಂಡ್ ಅವಳು ಮಾಯ ಆಗಿರ್ತಾಳೆ. ಸ್ಟೆಫನಿಗೆ ಇದು ಮತ್ತೆ ವಿಚಿತ್ರ ಅನಿಸುತ್ತೆ, ಸಡನ್ ಆಗಿ ಮಾಯ ಆಗೋದ್ಲ ಅಂತ. ಬಟ್ ಅವಳು ಅಂದ್ಕೊಳ್ತಾಳೆ ಮತ್ತೆ ಅವಳು ಈ ಹುಡುಗಿ ಇರ್ತಾಳಲ್ಲ, ಫಾರೆಸ್ಟ್ ಒಳಗಡೆ ಓಡೋಗಿರ್ತಾಳೆ, ಎಲ್ಲಿಂದ ಬಂದಿರ್ತಾಳೆ ಅಲ್ಲಿ ವಾಪಸ್ ಹೋಗಿರ್ಬೋದು. ಸೊ ಇವಳು ಮೇನ್ ಕನ್ಸರ್ನ್ ಇರೋದು ಮನೆಗೆ ಹೇಗೆ ರೀಚ್ ಆಗೋದಂತ. ಸೊ ಒನ್ಸ್ ಅಗೇನ್ ಅದೆಲ್ಲ ಮರೆತುಬಿಟ್ಟು ಶಿ ಸ್ಟಾರ್ಟ್ಸ್ ಟು ಡ್ರೈವ್ ಫಾಸ್ಟರ್ ಟುವರ್ಡ್ಸ್ ಹರ್ ಹೋಮ್. ಸರಿ, ಡ್ರೈವ್ ಮಾಡ್ತಾ ಒಂದು ಆಲ್ಮೋಸ್ಟ್ 4 ಕಿಲೋಮೀಟರ್ವರೆಗೂ ಬಂದಿರ್ತಾಳೆ. ಇಷ್ಟೊತ್ತಿಗೆ ಆ ಹುಡುಗಿ ವಿಚಾರ ಎಲ್ಲ ಮರ್ತೋಗಿರ್ತಾರೆ. ಸೊ ನೆಕ್ಸ್ಟ್ ಒಂದು 4-ವೇ ಇಂಟರ್ಸೆಕ್ಷನ್ ಬರುತ್ತೆ. ಸೊ ಸ್ಟೆಫ್ನಿ ಕಾರ್ ನಿಲ್ಲಿಸ್ಬಿಟ್ಟು ಯಾವ ವೇ ಥ್ರೂ ಹೋದ್ರೆ ಮನೆಗೆ ಬೇಗ ರೀಚ್ ಆಗ್ಬೋದು ಅಂತ ಯೋಚನೆಯಲ್ಲಿ ಕೂತಿರ್ತಾಳೆ. ಆ ಟೈಮಲ್ಲೇ 4-ವೇ ಇಂಟರ್ಸೆಕ್ಷನ್ ಮಧ್ಯದಲ್ಲಿ ಒಬ್ಳು ಹುಡುಗಿ ಕೂತಿರ್ತಾಳೆ. ಸೊ ಮಿಸ್ಟಿ ಒಂದ್ಸಲಿ ಅವಳನ್ನ ಅಬ್ಸರ್ವ್ ಮಾಡ್ತಾಳೆ. ಆಮೇಲೆ ಇಮಿಡಿಯೇಟ್ಲಿ ಹೇಳ್ತಾಳೆ ಇದು ಅದೇ ಹುಡುಗಿ ಅಂತ. ಬಿಕಾಸ್ ಅವಳು ಕೂತಿರೋ ಪೊಸಿಷನ್ ನೋಡಿ, ಆಮೇಲೆ ಅವಳ ಹೈಟ್ ನೋಡಿ, ಅವಳು ಮಾಡ್ತಾ ಇರೋ ಮೋಷನ್ ಹಿಂದೆ ಮುಂದೆ ಎಲ್ಲ ಡಿಟ್ಟು ಸೇಮ್ ಇದೆ, ಆ ಪ್ರೀವಿಯಸ್ ಹುಡುಗಿಗೆ ಮ್ಯಾಚ್ ಆಗ್ತಾ ಇದೆ. ಆಮೇಲೆ ಮಿಸ್ಟಿಗೆ ಇದ್ದು ಸ್ವಲ್ಪ ಸರಿ ಅನ್ಸಲ್ಲ, ನಾವು ಯಾವುದೋ ಒಂದು ತಪ್ಪು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಅವ್ರ ಅಮ್ಮಗೆ ಹೇಳ್ತಾರೆ, ಇಲ್ಲಿ ನಿಲ್ಸ್ಬೇಡ, ಅವಳ ಮುಂದೆ ಗಾಡಿ ನಿಲ್ಸ್ಬೇಡ, ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಾಳೆ. ಬಟ್ ಸ್ಟೆಫನಿಗೂ ಕೂಡ ಚಿಂತೆ ಇರುತ್ತೆ. ಬಟ್ ಆಲ್ಸೋ
ಕನ್ಸರ್ನ್ ಇರುತ್ತೆ. ಯಾಕಂದರೆ ಒಂದು ಚಿಕ್ಕ ಹುಡುಗಿನ ಈ ಮಧ್ಯ ರೋಡಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಮೇ ಬಿ ಅವಳಿಗೆ ಒಂಥರ ಮೆಂಟಲ್ ಇಲ್ನೆಸ್ ಇರ್ಬೋದು, ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅಟ್ಲೀಸ್ಟ್ ಒಂದ್ಸಲಿ ಕೇಳೋಣ ಅಂತ ಹೇಳ್ತಾಳೆ. ಬಟ್ ಮಿಸ್ಟಿ ಫುಲ್ ಹೆದರ್ಕೊಂಡಿರ್ತಾಳೆ. ಇಲ್ಲಿ ನಿಲ್ಲಿಸಲೇಬೇಡ, ಹೋಗು ಹೋಗು ಅಂತ ಹೇಳ್ತಾಳೆ. ಎಷ್ಟು ಸಲಿ ಹೇಳಿದ್ರು ಕೂಡ ಸ್ಟೆಫನಿ ಕೇಳಲ್ಲ. ಸೊ ಸ್ಟೆಫನಿ ಏನು ಮಾಡ್ತಾಳೆ ಅಂದರೆ ಕಾರನ್ನ ಸ್ಲೋಲಿ ಆ ಹುಡುಗಿ ಹತ್ರ ಹೋಗುತ್ತೆ. ಮಿಸ್ಟಿ ಇಷ್ಟೊತ್ತಿಗೆ ಆ ಸೀಟ್ ಬೆಲ್ಟ್ ತೆಗೆದುಬಿಟ್ಟು ಕೆಳಗಡೆ ಸ್ಪೇಸ್ ಇರುತ್ತಲ್ಲ ಕಾರಲ್ಲಿ, ಅಲ್ಲಿ ಕೆಳಗಡೆ ಅಡ್ಕೊಂಡು ಕೂತ್ಕೊಳ್ತಾಳೆ. ಅವ್ರ ಅಮ್ಮಗೂ ಇನ್ನೂವರೆಗೂ ಬೆಗ್ ಮಾಡ್ತಾ ಇರ್ತಾಳೆ, ನಿಲ್ಲಿಸ್ಬೇಡ. ಆದರೂ ಸ್ಟೆಫನಿಗೆ ಸ್ವಲ್ಪ ಹೇಳಿಲ್ವ ಕನ್ಸರ್ನ್ ಇರುತ್ತೆ. ಸೊ ಆ ಕಾರ್ನ ಆ ಹುಡುಗಿ ಪಕ್ಕದಲ್ಲಿ ನಿಲ್ಲಿಸ್ತಾಳೆ. ಮಿಸ್ಟಿಗೆ ಹೇಳ್ತಾಳೆ ವಿಂಡೋನ ರೋಲ್ ಮಾಡೋ ಅಂತ, ಬಿಕಾಸ್ ಅವ್ರದ್ದು ಮ್ಯಾನ್ಯುವಲ್ ಕಾರ್ ಇರುತ್ತೆ. ಸೊ ನಾರ್ಮಲ್ ಹಿಂಗೆ ತಿರುಗಿಸ್ತೀವಲ್ಲ ವಿಂಡೋ ರೋಲ್ ಮಾಡೋಕ್ಕೆ, ಆ ಥರ ಮೆಕ್ಯಾನಿಸಮ್ ಇರುತ್ತೆ. ಸೊ ಮಿಸ್ಟಿಗೆ ಹೇಳಿದಾಗ ಅವಳು ಕೇಳಿಸ್ಕೊಳ್ಳಲ್ಲ. ಸೊ ಸ್ಟೆಫನಿ ಏನು ಮಾಡ್ತಾಳೆ, ಅವಳೇ ಹಿಂಗೆ ರೀಚ್ ಔಟ್ ಮಾಡಿ ವಿಂಡೋನ ಹಿಂಗೆ ತಿರುಗಿಸಿ ಓಪನ್ ಮಾಡ್ತಾಳೆ. ಮಿಸ್ಟಿ ಕೆಳಗಡೆ ಕೂತಿರ್ತಾಳಲ್ಲ, ಮೇಲೆ ಅವ್ರ ಅಮ್ಮ ಕಡೆ ನೋಡ್ತಾ ಇರ್ತಾಳೆ. ಸ್ಟೆಫನಿ ಅವಳನ್ನ ಆಚೆ ವಿಂಡೋ ಆಚೆ ಇರೋ ಹುಡುಗಿಗೆ ಮಾತಾಡಿಸ್ತಾ ಇರ್ತಾಳೆ. ಮಾತಾಡಿಸ್ತಾ ಮಿಸ್ಟಿ ಒಂದು ಅಬ್ಸರ್ವ್ ಮಾಡ್ತಾಳೆ. ಅವರಮ್ಮ ಮುಖ ನೋಡ್ತಾ ಇರ್ತಾರಲ್ಲ, ಅವರಮ್ಮನ ಮುಖ ಕನ್ಸರ್ನಿಂದ ಇಮ್ಮಿಡಿಯೇಟ್ಲಿ ಸಡನ್ಲಿ ಒಂಥರ ಗಾಬರಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಆ ಎಕ್ಸ್ಪ್ರೆಷನಿಂದ ಅವಳು ಟೋಟಲಿ ರೀಕಾಯಿಲ್ ಮಾಡ್ತಾಳೆ. ಅಂದರೆ ಈಗ ಮುಂದೆ ಬಂದಿರ್ತಾಳಲ್ಲ, ಇಮಿಡಿಯೇಟ್ಲಿ ಹಿಂದೆ ಹೋಗಿ ಆಕ್ಸಿಲೇಟರ್ ಮೇಲೆ ಜೋರಾಗಿ ಒತ್ತಿ ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಫುಲ್ ಫಾಸ್ಟಾಗಿ ಹೋಗ್ತಾಳೆ ಇಷ್ಟೊತ್ತಿಗೆ. ಆಮೇಲೆ ಮಿಸ್ಟಿ ಕೆಳಗಡೆ ಕೂತಿರ್ತಾಳಲ್ಲ, ಎದ್ಬಿಟ್ಟು ಮತ್ತೆ ಸೀಟ್ ಮೇಲೆ ಕೂತ್ಕೊಂಡು ಅವ್ರ ಅಮ್ಮ ಕಡೆ ನೋಡ್ತಾಳೆ. ಅವರಮ್ಮ ಫುಲ್ಲು ಹೆದರ್ಕೊಂಡಿರ್ತಾಳೆ, ಒಂಥರ ಶಾಕಲ್ಲಿ ಇರ್ತಾಳೆ. ಆ್ಯಂಡ್ ಸ್ವಲ್ಪ ಅಳ್ತಾನೂ ಇರ್ತಾಳೆ. ಅವರಮ್ಮಗೆ ರಿಪೀಟೆಡ್ಲಿ ಕೇಳ್ತಾಳೆ ಏನಾಯ್ತು ಅಂತ. ಅವರಮ್ಮ ಹೇಳ್ತಾಳೆ ಆ ಹುಡುಗಿಗೆ ಮುಖ ಇರಲಿಲ್ಲ ಅಂತ. ಅಂದರೆ ಮುಖ ಬದಲು ಕಂಪ್ಲೀಟ್ಲಿ ಹ್ಯಾಲೋ ಫೇಸ್ ಇತ್ತು. ಹೀಗೆ ಫಾಸ್ಟಾಗಿ ಹೋಗ್ತಾರೆ, ಅಲ್ಲಿಂದ ಹೋಗಿ ಮನೆಗೆ ತಲುಪ್ತಾರೆ. ಮತ್ತೆ ಏನೂ ತೊಂದರೆ ಆಗಲ್ಲ ಅವ್ರಿಗೆ. ಮನೆಗೆ ರೀಚ್ ಆದ ಕೂಡಲೇ ಪೊಲೀಸಿಗೆ ಫೋನ್ ಮಾಡ್ತಾರೆ. ಪೊಲೀಸಿಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ಯಾವುದೋ ಹುಡುಗಿ ರೋಡಲ್ಲಿ ಕಳೆದೋಗಿದ್ದಾಳೆ, ಈ ಹೈವೇಯಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸ್ಟೆಫನಿ ಏನು ಮಾಡ್ತಾಳೆ ಅಂದರೆ, ಪೊಲೀಸ್ ಅವ್ರಿಗೆ ದೆವ್ವ ನೋಡಿದ್ದೀನಿ ಅಂತ ಹೇಳಲ್ಲ. ಯಾಕಂದರೆ ನಾರ್ಮಲ್ ಆಗಿ ಯಾರೂ ನಂಬಲ್ಲ, ಎಲ್ಲರೂ ನೋಡಿರಲ್ಲ ದೆವ್ವ. ಸೊ ನಂಬಲ್ಲ ಅಂತ ಯಾವುದೋ ಹುಡುಗಿ ಕಳೆದೋಗಿದ್ದಾಳೆ ಅಲ್ಲಿ ಹೈವೇಲಿ, ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಇಡೀ ರಾತ್ರಿ ಆ ಹೈವೇನ ಪೆಟ್ರೋಲ್ ಮಾಡ್ತಾ ಇರ್ತಾರೆ. ಎಲ್ಲೇ ನೋಡಿದ್ರು ಆ ಹುಡುಗಿ ಮತ್ತೆ ಕಾಣಿಸೋದೇ ಇಲ್ಲ. ಸೊ ಇದಾದ್ಮೇಲೆ ಸ್ಟೆಫನಿ ಮತ್ತೆ ಮಿಸ್ಟಿ ಮತ್ತೆ ಆ ಹುಡುಗಿನ ಎನ್ಕೌಂಟರ್ ಮಾಡಿಲ್ಲ. ಅದು ಒನ್ ಆಫ್ ದೋಸ್ ನೈಟ್, ರೇರೆಸ್ಟ್ ನೈಟ್ ವೇರ್ ದೇ ಎಕ್ಸ್ಪೀರಿಯನ್ಸ್ ದ ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಇದಾದ್ಮೇಲೆ ಅವ್ರ ಲೈಫ್ ಪೀಸ್ಫುಲ್ ಆಗಿದೆ, ಇವಾಗಲೂ ಚೆನ್ನಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಬಟ್ ಆ ಇನ್ಸಿಡೆಂಟ್ ಯಾವತ್ತೂ ಮರೆಯಲ್ಲ.